ಈ ದೇವಸ್ಥಾನದ ಕೆರೆ ಮುಚ್ಕೊಂಡಾಗ ದೇವಸ್ಥಾನ ಮತ್ತು ಪಕ್ಕದಲ್ಲಿರೋ ವಿಗ್ರಹ ಎಲ್ಲ ಕಂಪ್ಲೀಟ್ ಆಗಿ ನೀರಲ್ಲಿ ಮುಚ್ಚೋಗುತ್ತೆ ಅಂದ್ರೆ ನಂಬ್ತೀರಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಯಾಂಡೀಸು 90 ಡೇಸ್ ಚಾಲೆಂಜ್ ಡೇ 62. ಇವತ್ತು ಬೆಳಿಗ್ಗೆ ಎದ್ದಿದ್ದೆ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪಂಡಿತ್ ಪುಟ್ಟರಾಜ್ ಗವಾಯ್ ಅವರು ಹುಟ್ಟಿರುವ ಹುಟ್ಟೂರು ದೇವಗಿರಿಯಲ್ಲಿ ಸುಮಾರು 100 ವರ್ಷ ಹಳೆಯ ದೇವಾಲಯ ಒಂದಿದೆ. ಆ ಒಂದು ದೇವಾಲಯನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಈ ದೇವಸ್ಥಾನದ ವಿಶೇಷ ಮತ್ತು ಅಲ್ಲಿನ ಸ್ಥಳೀಯರ ಹತ್ರ ಒಂದು ತಿಳ್ಕೊಂಡಿದ್ದ ಅಂತ ಮಾಹಿತಿ. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಅನ್ಕೊಳ್ಳಿ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಹಂಗೆ ಆಂದವೇ ಅಕ್ಕಪಕ್ಕ ಇರೋ ಜಾಗನೆಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿರ್ಬೇಕಾದ್ರೆ ನಾವು ಕಂಡಿದ್ದೆ ಈ ವಿಸ್ಮಯಕಾರಿ ಒಂದು ಜಾಗ. ನೋಡಿ, ಈ ಒಂದು ಕಂಪ್ಲೀಟ್ ದೇವಸ್ಥಾನ ಏನಿದೆ, ಇದು ಮಳೆ ಬಂದಾಗ ಕಂಪ್ಲೀಟ್ ಕೆರೆ ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡಾಗ ದೇವಸ್ಥಾನದ ಮೇಲೆ ಇರೋ ಒಂದು ಧ್ವಜ ಒಂದು ಬಿಟ್ರೆ ಬೇರೆ ಏನೂ ಕಾಣಲ್ಲ. ದೇವಸ್ಥಾನ ಮತ್ತು ವಿಗ್ರಹಗಳು ಎಲ್ಲ ಕಂಪ್ಲೀಟ್ಲಿ ನೀರಲ್ಲಿ ಮುಚ್ಚೋಗಿರುತ್ತೆ. ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ನಿಮಗೆ ಕಾಣಿಸ್ಬೋದು ಈ ಒಂದು ವಿಗ್ರಹ ದೇವಸ್ಥಾನ ಎಲ್ಲ ನೀವು ಇಲ್ಲಿ ಬಂದು ನೋಡ್ಬೋದು. ಬಹಳ ಒಂದು ಹಳೆಯ ಒಂದು ದೇವಸ್ಥಾನ. ಇದೇ ತರ ಬೇಜಾನ್ ಇದೆ ಅಕ್ಕಪಕ್ಕ ಜಾಗ ದೇವಗಿರಿ ಪಕ್ಕ. ನೋಡಲು ನೀವು ಬಂದಾಗ ಒಂದ್ಸತಿ ವಿಸಿಟ್ ಮಾಡಿ. ಅಲ್ಲಿಂದ ಸೀದಾ ಮನೆಗೆ ಬಂದಿದ್ದೆ. ನನ್ನ ಕೈಯಲ್ಲಿ ಬೆಂಗಳೂರು ಸ್ಪೆಷಲ್ ಟೀ ಮಾಡಿ ಅಂತ ಹೇಳಿದ್ರು. ಬಾಬಾ ಏನ್ ಲವ್ ತಂಗಿ ಮೇಲೆ. ಸರಿ ಅಂತ ಒಳ್ಳೆ ಲವಂಗ ಚಕ್ಕಿ ಎಲ್ಲ ಹಾಕಿ ಒಂದು ಬೆಂಗಳೂರು ಸ್ಪೆಷಲ್ ಟೀ ಮಾಡಿಕೊಟ್ಟು ಅಲ್ಲಿಂದ ಇವತ್ತು ಊರಿಗೆ ಹೋಗೋ ಅಂತ ಟೈಮು, ಬೆಂಗಳೂರಿಗೆ ಹೋಗೋ ಟೈಮ್ ಬಂದೇ ಬಿಟ್ಟಿತ್ತು ಅಂತ ಅಲ್ಲಿಂದ ಎಲ್ರಿಗೂ ಬಾಯಿ ಹೇಳಿ ಅವ್ರ ಆಶೀರ್ವಾದ ತಗೊಂಡು ಬೆಂಗಳೂರಿಗೆ ಹೊಟ್ಟೆ. ಆದ್ರೂ ಏನೋ ಹೇಳಿ ಊರು ಬಿಟ್ಟು ಹೋಗೋಕೆ ಏನೋ ಒಂಥರ ಬೇಜಾರು. ಬಟ್ ಆದ್ರೂ ಏನ್ ಮಾಡೋದು, ಜೀವನ ನಾವು ಹೊಂದ್ಕೊಂಡಂಗೆ ಅನ್ಕೊಂಡು ಅಲ್ಲಿಂದ ಸೀದಾ ಟ್ರೈನ್ ಹತ್ತಿ ಬೆಂಗಳೂರಿಗೆ ಹೊಟ್ಟೆ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ, ಬಾಯ್.